ನಮಗೆ ಈ ನಮ್ಮ ಮೀಡಿಯಾದವ್ರಿಗೆ ಸ್ವಲ್ಪ ಜಾಗ ಕೊಟ್ಟರೆ ಅಲ್ಲಿನ ಜನ ನಾವು ವೀಕ್ಷಕರಿಗೆ ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ತೋರಿಸ್ಬೋದು ಅಲ್ವಾ. ಈಗ ಅಲ್ಲಿ ಪೂಜೆಯನ್ನು ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವ್ರದ್ದು ಕೂಡ ದಾಖಲೆ ಈ ಸತಿ ಸಿಎಂ ಆಗಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯನ್ನ ಈ ದೃಶ್ಯ ನೀವು ನೋಡ್ತಾ ಇದ್ದಾಗ ನಾವ್ ಏನ್ ಅನ್ಕೋಬೇಕು ಅಂತ ಅಂದ್ರೆ, ದಸರಾ ಅನ್ನುವಂಥ ಹಬ್ಬ ಎಲ್ಲ ಜಾತಿ ಧರ್ಮಗಳನ್ನ ಮೀರಿದಂತ ಜನರ ಹಬ್ಬ ಇದು. ಎಲ್ಲ ಜಾತಿ ಧರ್ಮಗಳನ್ನ ಮೀರಿದ್ದು, ಎಲ್ಲ ಜಾತಿ ಧರ್ಮಗಳನ್ನ ಕೇಳ್ಬಿಡ್ತೀನಿ. ಇತಿಹಾಸಕಾರರಾಗಿರೋದ್ರಿಂದ ಈ ಸತಿ ತುಂಬಾ ಕಾಂಟ್ರವರ್ಸಿ ಆಯ್ತು, ಅದ್ರ ಬಗ್ಗೆನೂ ನಾವು ಮಾತಾಡ್ಲೇಬೇಕು. ಪ್ರತಿ ವರ್ಷಕ್ಕೆ ಪ್ರತಿಯೊಂದು ಆಚರಣೆನ ಸಾಂಸ್ಕೃತಿಕ ಆಚರಣೆ, ಇದು ದಸರಾ ನಾಡ ಹಬ್ಬ ಅಂತ ಎರಡನ್ನ ಬೇರೆ ಬೇರೆ ಮಾಡ್ಬೇಕು. ಇದನ್ನ ಹೇಳಿದೆ, ದಸರಾ ಅನ್ನೋದೇನಿದೆ ಅದು ಮಹಾರಾಜರ ಖಾಸಗಿ ದರ್ಬಾರು ಮತ್ತು ಖಾಸಗಿ ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ನಡೆಯತಕ್ಕಂಥ ಹಬ್ಬ. ಈಗ ನಾವು ನೋಡ್ತಾ ಇರತಕ್ಕಂಥದ್ದು ನಾಡ ಹಬ್ಬ. ಇದು ಎಲ್ಲರೂ ಸೇರಿ ಮಾಡುವಂಥ ಇದು ಸಾಂಸ್ಕೃತಿಕ ಹಬ್ಬ. ಇದೇ ಸಾಂಸ್ಕೃತಿಕ ಹಬ್ಬ ನಾವೀಗೇನು ನೋಡ್ತಾ ಇದ್ದೀರಲ್ಲ, ಅದು ಸಾಂಸ್ಕೃತಿಕ ಹಬ್ಬ. ನೋಡಿ, ಸಿದ್ದರಾಮಯ್ಯನವರ ಪಕ್ಕದಲ್ಲೇ ನೀವು ತನ್ವಿ ಸೇಠ್ ಅವ್ರನ್ನ ನೋಡ್ತಾ ಇದ್ದೀರಾ. ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡು ನಡೆಸತಕ್ಕಂಥ ಹಬ್ಬ ಇದು. ಈ ಸಂದೇಶ ಏನು ಕೊಡ್ಬೋದು ಈಗ ನಾವು ಅಂತಂದ್ರೆ, ಸಿದ್ದರಾಮಯ್ಯ ಕಾಯಿ ಹೊಡಿತಾರೆ, ಅದ್ರ ಮೇಲೆ ಹೊಡೆದ್ರೆ ಹೊಡೆಯುತ್ತಾ ಕಾಯಿ, ಇಂಥ ಕಾರ್ಪೆಟ್ ಮೇಲೆ ನೆಲದ ಮೇಲೆ ಹೊಡಿಬೇಕು. ನೆಲದ ಮೇಲೆ ಹೊಡಿತಾ ಹೊಡಿಲಿಲ್ಲ, ಅದೇ ಹೇಳಿದ್ ಕಾರ್ಪೆಟ್ ಮೇಲೆ ಹೊಡೆಯಲ್ಲ ಕಾಯಿ. ಕಲ್ ಮೇಲೆ ಒಂದು ಸಣ್ಣ ಕಲ್ಲು, ಒಂದು ಚಪ್ಪಡಿ ಕಲ್ಲು ಇಟ್ಟಿದ್ರೆ ಅಲ್ಲಿ ಹೊಡೆಯೋದು. ಅದು ಕಾರ್ಪೆಟ್ ಒಂಚೂರು ತೆಗೆದು ಹೊಡಿಸ್ತಾ ಇದ್ದಾರೆ. ಹೊಡಿತು ನೋಡಿ, ಈಗ ಕಾರ್ಪೆಟ್ ತೆಗೆಸಿ ಹೊಡೆದಿದ್ದಾರೆ. ಇದು ವಿಶೇಷವಾಗಿ ಈ ಸತಿ ಸಿದ್ದರಾಮಯ್ಯನವರ ಮನೆ ದೇವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವ್ರ ಮನೆ ದೇವರನ್ನ ಒಂದು ಗೌರವಾರ್ಥವಾಗಿ ಕಾಣಿಕೆಯಾಗಿ ಕೊಡೋದಕ್ಕೆ ಸಿದ್ದರಾಮೇಶ್ವರ ದೇವರನ್ನ ಈಗ ಸಿದ್ದರಾಮಯ್ಯ ಅವ್ರ ಮನೆ ದೇವರನ್ನೇ ಕೊಡ್ತಾ ಇದ್ದಾರೆ ವಿಶೇಷವಾಗಿ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡಬೇಕು ಅಂತ ಕೆಂಕೇರಮ್ಮ ದೇವಿಯ ಒಂದು ಮೂರ್ತಿಯನ್ನ ರೆಡಿ ಮಾಡಿಟ್ಟಿದ್ರು. ರಾಜೇಶ್ ಅಂತ ಮೈಸೂರಿನ ಫೇಮಸ್ ಶಿಲ್ಪಿ ಅವ್ರು ರೆಡಿ ಮಾಡಿಟ್ಟಿದ್ರು. ಪಂಚಲೋಹದ ಒಂದು ವಿಗ್ರಹ ರೆಡಿ ಮಾಡಿಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿ ಕಾಣಿಸ್ತಾ ಇದೆ, ಬಟ್ ಆಮೇಲೆ ಬಂದು ಅವ್ರು ಜಾಯಿನ್ ಆಗ್ತಾರೆ ಅಂತ ಕಾಣಿಸುತ್ತೆ. ದಸರಾ ಉದ್ಘಾಟನೆ ಮಾಡೋದೇನು ತಮಾಷೆ ಮಾತು, ಅದು ದಾಖಲೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈ ಬಾರಿ ಮತ್ತೆ ಪುಷ್ಪಾರ್ಚನೆಯನ್ನ ಮಾಡೋ ಮುಖಾಂತರ. ಹಾಗಾಗಿ ಸಹಜವಾಗಿ ಒಂದು ಹೆಮ್ಮೆ ಸಂತಸ ಇದ್ದೇ ಇರುತ್ತಲ್ಲ. ಅವ್ರಿಗೊಂದು ಪ್ರಶಸ್ತಿ ಪತ್ರ, ಬಹುಶಃ ಅದರಲ್ಲಿ ಒಂದು ನಂದಿ ಧ್ವಜ ಈ ಸತಿ ಕುಟುಂಬಸ್ಥರ ನೇತೃತ್ವದಲ್ಲಿ ಅಲ್ಲಿ ಪೂಜೆ ಎಲ್ಲ ನೆರವೇರೋದ್ರಿಂದ ಅವರ ಕುಟುಂಬದಿಂದ ಸಿದ್ದರಾಮಯ್ಯ ಅವರಿಗೆ ಒಂದು ಗೌರವ ಸಮರ್ಪಣೆ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಸಿದ್ದರಾಮಯ್ಯ ಅವರಿಗೆ. ಒಂಥರ ವಿಘ್ನ ನಿವಾರಕ. ನಾವು ಗಣಪತಿಯನ್ನ ಹೆಂಗ್ ಪೂಜೆ ಮಾಡ್ತೀವಿ, ದಸರಾ ಸಂದರ್ಭದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನ ನೆರವೇರಿಸುವ ಮುಖಾಂತರ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿರ್ವಿಘ್ನವಾಗಿ ಸಾಂಗವಾಗಿ ಈ ಬಾರಿ ದಸರಾ ಜಂಬೂ ಸವಾರಿ ಸಾಗಲಿ ಅಂತೇಳಿ ಒಂದು ಪೂಜೆ ಆಯ್ತು ಸರ್. ಅದು ಕರೆಕ್ಟಾಗಿ ಟೈಮ್ಗೆ 1ರಿಂದ 1:18 ಶುಭ ಧನುರ್ ಲಗ್ನದಲ್ಲಿ ಆಗ್ಬೇಕಾಗಿತ್ತು, ಅದಾಯ್ತು. ನೀವಾಗ್ಲೇ ಹೇಳ್ತಿದ್ರೆ ಅಂದ್ರೆ ಯಾಕೆ ಬಂದ್ರು ಅಂದ್ರೆ, ಈಗ ನಂದಿಯನ್ನ ಫಸ್ಟ್ ಕಳಿಸ್ತಾನೆ ಹಬ್ಬದ ಸಂದರ್ಭದಲ್ಲಿ, ಹೇಗಿದೆ ಏನು ಅಂತ ಹೇಳಿ ಅದನ್ನ ಹಾಗೆ ಕಂಟಿನ್ಯೂ ಮಾಡೋದಾದ್ರೆ ಅದೇ. ಈಗ ಅವರು ಈಗ ನಂದಿ ಪೂಜೆಯನ್ನ ಈಗ ರಾಜ್ಯದ ಮುಖ್ಯಸ್ಥರಾದಂಥ CM ಅವರು ಮಾಡಿರೋದ್ರಿಂದ ಈಗ ಇವರು ಅಧಿಕೃತವಾಗಿ ನಾಡ ಹಬ್ಬಕ್ಕೆ ಈಗ ಚಾಲನೆ ಕೊಟ್ಟಿದ್ದಾರೆ. ಈಗ ನಾವು ಇವರು ಅಲ್ಲಿಂದ ಈಗ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈಗ ಪ್ರತಿ ವರ್ಷ ಜನರನ್ನು ಉದ್ದೇಶಿಸಿ ನಾವು ನೋಡಿದ್ದೀವಿ ಇಲ್ಲೇ ಕುತ್ಕೊಂಡು ಸ್ಟುಡಿಯೋದಲ್ಲಿ. ಈ ಜನರನ್ನು ಉದ್ದೇಶಿಸಿ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವು ಶುಭ ನುಡಿಗಳನ್ನು ಆಡ್ತಾರೆ. ಅವರ ಆಶೋತ್ತರಗಳನ್ನು, ಅವರ ಮನಸ್ಸಿನಲ್ಲಿ ಏನಿದೆ, ನಾಡು ಹೇಗಿರಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಈಗ ಅವ್ರು ಹೇಳಿದ ಮೇಲೆ, ಅವರು ಹೇಳಿ ಹೊರಟ ಮೇಲೆ ನಂದಿ ಧ್ವಜ ಮುಂದೆ ಸಾಗಿದ ಹಾಗೆ ಮತ್ತೆಲ್ಲ ಕಲಾ ತಂಡಗಳು, ವಾದ್ಯವೃಂದ ಮತ್ತೆಲ್ಲ ಟ್ಯಾಬ್ಲೋಗಳ ಮೆರವಣಿಗೆ ಶುರು ಆಗುತ್ತೆ. ಈ ಟ್ಯಾಬ್ಲೋಗಳು ನೋಡಿ ಮಾತಾಡಕ್ಕೆ ಶುರು ಮಾಡಿದ್ರು, ನೋಡೋಣ ಅವ್ರು ಕೇಳೋಣ. ಸಿದ್ದರಾಮಯ್ಯ ಅವರಿಗೆ ಬಹಳ ಹೆಮ್ಮೆ, ಯಾಕಂದ್ರೆ
ಸಣ್ಣ ಇರುವಾಗ ನಡ್ಕೊಂಡ್ಬಂದು ತುಂಬಾ ದೂರದಿಂದ ದಸರಾ ಮಹೋತ್ಸವದ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ. ಈ ಸಾರಿ 10 ದಿನಗಳ ಬದಲು 11 ದಿನಗಳು ವಿಜಯದಶಮಿ ಆಗಿದೆ. ಅದು ಶಾಸ್ತ್ರದ ಪ್ರಕಾರ ಆಗಿರ್ತಕ್ಕಂಥದ್ದು. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ. ಎಲ್ಲ ಜಲಾಶಯಗಳು ತುಂಬಿದ್ದಾವೆ. ಉತ್ತಮ ಬೆಳೆ ಬಂದಿದೆ. ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ. ಅವರಿಗೆಲ್ಲರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸರ್ಕಾರದಿಂದ ಮತ್ತು NDRF ಫಂಡ್ನಿಂದ ಖುಷ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಿಗೆ 17,500 ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಹೆಕ್ಟೇರ್ಗೆ ಕೊಡ್ತೀವಿ ಅಂತ. ಆದರೆ ಹಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಹಾನಿ ಆಗಿಲ್ಲ. ಒಟ್ಟು ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಇನ್ನೂ ಜಂಟಿ ಸರ್ವೆ ಮುಗಿದಿಲ್ಲ ಪೂರ್ಣವಾಗಿ. ಯಾಕಂತಂದ್ರೆ ಮಳೆ ಬೀಳುತ್ತಲೇ ಇರೋದ್ರಿಂದ ಜಮೀನುಗಳಲ್ಲಿ ಸರ್ವೆ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಎಲ್ಲ 10 ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡಲಿಕ್ಕಾಗಿಲ್ಲ. ಕಾರಣ ಯಾಕಂತಂದ್ರೆ ಜಂಟಿ ಸರ್ವೆ ಮುಗಿದಿಲ್ಲ. ಜಂಟಿ ಸರ್ವೆ ಆದ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ. ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಈ ದಸರಾ ಮೆರವಣಿಗೆ ಜಂಬೂ ಸವಾರಿ ಅದು ಇವತ್ತು ನಡೀತದೆ. ಈಗ ನಂದಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಇದಾದ್ಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ ಬರ್ತದೆ. ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ. ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು 8ನೇ ಬಾರಿ ತಾವು ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತದ್ದು. ಇದು ಆಲ್ ಟೈಮ್ ರೆಕಾರ್ಡ್. ಗೊತ್ತಿಲ್ಲ ನನಗೆ ರೆಕಾರ್ಡ್ ಏನಾಗಿದೆ ಅಂತ. ಬಟ್ ನಾನು 2ನೇ ಸಾರಿ ಮುಖ್ಯಮಂತ್ರಿಯಾಗಿ, ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ. ಮತ್ತೆ ಈಗ 2ನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೂ ಕೂಡ ಅಟೆಂಡ್ ಆಗಿದ್ದೀನಿ 3 ಬಾರಿ. ಅದರಿಂದ 8 ಬಾರಿ ಆಗಿರಬೇಕು, ಮುಖ್ಯಮಂತ್ರಿಯಾಗಿ 8 ಬಾರಿ ಆಗಿರಬೇಕು. ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ, ನಾನು ರೆಕಾರ್ಡ್ ನೋಡಕ್ ಹೋಗಿಲ್ಲ. ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಸೌಭಾಗ್ಯ ದೊರೆತಿದೆ. ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಮತ್ತು ಜನರು, ಇದು ನಾಡ ಹಬ್ಬ, ಜನರ ಹಬ್ಬ.
ಜನರು ಖುಷಿಯಾದರೆ ನಾವು ಸರ್ಕಾರ ಖುಷಿಯಾಗ್ತೀವಿ. ಜನರು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಬಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ಯಾವುದೇ ಅಡಚಣೆಗಳಿಲ್ಲದೇನೆ, ಯಾವುದೇ ಅನಾಹುತಗಳಿಲ್ಲದೇನೆ ನಡೆದಿರ್ತಕ್ಕಂಥದ್ದು ಬಹಳ ಸಂತೋಷ. ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವರಿಗೆ, ಮಹದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ, ಮತ್ತೆ ಎಲ್ಲ ಅಧಿಕಾರಿ ವರ್ಗದವರಿಗೆ, ಮತ್ತೆ ಎಲ್ಲ ಮಂತ್ರಿವರ್ಯರು, ಶಾಸಕರು, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅತಿ ಹೆಚ್ಚಿನ ಪ್ರವಾಸಿಗರು ಬಂದಿದ್ದಾರೆ, ಹ್ಯಾಪಿಯಾಗಿದೆ, ಖುಷಿಯಾಗಿದೆಯಾ? ಜನರು ಖುಷಿಯಾದ್ರೆ ನಾನು ಖುಷಿಯಾದಾಗೆ. ಎಲ್ಲ ಜನ ಬಂದಿದ್ದಾರೆ ಅಲ್ಲಿಗೆ, ಖುಷಿ ಜನ ಖುಷಿಯಿಂದಲೇ ಬಂದಿರೋದು, ನಾನು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ಸೊ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶ್ವದಿಂದ, ಭಾರತದಿಂದ ಬಂದಂತ ಎಲ್ಲ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಏನು ಮೈಸೂರು ದಸರಾ ಬಹಳ ಸಂತೋಷದಿಂದ ಆಚರಣೆ ಆಗ್ತಾ ಇದ್ದಾರೆ. ಜನ ಸಂತೋಷವಾಗಿದ್ದಾರೆ. ಒಳ್ಳೆ ಮಳೆ, ಬೆಳೆ, ಸಮೃದ್ಧಿ, ಶಾಂತಿ ಎಲ್ಲ ಕೂಡ ಈ ರಾಜ್ಯದಲ್ಲಿ ನೆಲೆದಿದೆ. ನಿಮ್ಮ ಸಹಕಾರ ಕೂಡ ಇರಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ನಿಮ್ಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ದಿನ ಇಲ್ಲೇ ಇರ್ತೀನಿ. ನಾಡಿನ ಸಮಸ್ತ ಜನರಿಗೆ ದಸರೆಯ ಶುಭಾಶಯಗಳು. 2025 ದಸರಾ ವಿಜೃಂಭಣೆಯಿಂದ ನಡೆದು ಶಾಂತಿ ಸೌಹಾರ್ದತೆ ಸಂಕೇತವಾಗಿ ನಾಡಿನ ಜನತೆ ಅದೇ ರೀತಿ ತಮ್ಮ ಸೌಹಾರ್ದತೆ, ಪ್ರೀತಿ, ಸ್ನೇಹಪೂರ್ವಕವಾದಂತಹ ನಡವಳಿಕೆಯಿಂದ ಮೈಸೂರಿನ ದಸರಾಕ್ಕೆ ಹೆಚ್ಚು ಮೆರುಗನ್ನು ಕೊಟ್ಟಿದ್ದಾರೆ. ಈ ದಸರಾ ಸಾಂಸ್ಕೃತಿಕ ಜೀವನವನ್ನ, ಸೌಹಾರ್ದತೆ ಸಂದೇಶವನ್ನು ಕಳಿಸಿ ಜನರಲ್ಲಿ ಭಾರತೀಯ ಭಾವನೆಗಳು ಬಿತ್ತುವಂತ ಕೆಲಸ ಮಾಡಿದ್ದಾರೆ. ಸಮಸ್ತ ಜನರಿಗೆ ನಾನು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಆರ್ಥಿಕವಾದಂತಹ ಅಭಿನಂದನೆಗಳನ್ನ, ಶುಭಾಶಯಗಳನ್ನ, ಸ್ವಾಗತವನ್ನು ಕೋರ್ತೀನಿ. ತಮಗೂ ಧನ್ಯವಾದಗಳು.